ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸೆಲೀನ್ ಸೈಕಾಲಜಿ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯಕ್ಕೆ ಚಟುವಟಿಕೆಗಳನ್ನು ನೋಡುವ. ಪ್ರತಿದಿನ 10ರಿಂದ 30 ನಿಮಿಷ ನಡೆಯಿರಿ ಹಾಗೂ ಮುಗುಳ್ನಗುತ್ತಾ ನಡೆಯಿರಿ. ಇದು ಡಿಪ್ರೆಷನ್ಗೆ ಒಂದು ಔಷಧವಾಗಿದೆ, ಅಂದರೆ ಖಿನ್ನತೆಗೆ ಒಂದು ಔಷಧವಾಗಿದೆ ಹಾಗೂ ನಿಮ್ಮ ದೇಹದ ತೂಕವನ್ನು ಹತೋಟಿಯಲ್ಲಿಡಲು ಸಹಕರಿಸುತ್ತದೆ. ಶಾಂತ ವಾತಾವರಣದಲ್ಲಿ 10 ನಿಮಿಷ ಕೂತ್ಕೊಳ್ಳಿ. ಹೆಚ್ಚು ಸಮಯ ಇದ್ದರೆ 10ರಿಂದ 30 ನಿಮಿಷ ಕೂತ್ಕೊಳ್ಳಿ. ಮನಸ್ಸಲ್ಲಿ ಏನನ್ನೂ ಯೋಚಿಸಬೇಡಿ. ನಿಮ್ಮ ಮನಸ್ಸನ್ನು ನಿಸರ್ಗದಲ್ಲಿ ಕೇಂದ್ರೀಕರಿಸಿರಿ ಅಥವಾ ಉಸಿರಾಟದ ಮೇಲೆ ಕೇಂದ್ರೀಕರಿಸಿರಿ. ಬೆಳಗ್ಗೆ ಎದ್ದ ಕೂಡಲೇ ದೇವರೊಡನೆ ಆ ದಿವಸಕ್ಕಾಗಿ ಸಲಹೆಯನ್ನು ಕೇಳಿ. ಗಿಡ ಮರಗಳಲ್ಲಿ ಬೆಳೆಯುವ ಆಹಾರವನ್ನು ಹೆಚ್ಚು ಸೇವಿಸಿರಿ. ಜಂಕ್ ಫುಡ್, ಫಾಸ್ಟ್ ಫುಡ್, ನಾನ್ ವೆಜ್ ಕಡಿಮೆ ಮಾಡಿ. ಹಣ್ಣು ಹಂಪಲುಗಳನ್ನು, ಒಣ ದ್ರಾಕ್ಷಿಯನ್ನು ಸೇವಿಸಿರಿ. ಹಗಲಲ್ಲಿ ಹೆಚ್ಚು ನೀರು ಕುಡಿಯಿರಿ. ರಾತ್ರಿ ಸಮಯ ಕಡಿಮೆ ಮಾಡಿರಿ. ಪ್ರತಿ ದಿವಸ ಕಡಿಮೆ ಎಂದರೆ 3 ಜನರನ್ನು ಸಂತೋಷವಾಗಿಡಲು ಸಹಕರಿಸಿರಿ. ಇದರಿಂದ ನಿಮಗೂ ಸಂತೋಷವಾಗುತ್ತದೆ. ಗಾಸಿಪ್ ಮಾಡಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯಬೇಡಿ. ನಕಾರಾತ್ಮಕ ಯೋಚನೆಯಿಂದ ನಿಮಗೆ ಯಾವುದನ್ನು ಹತೋಟಿಯಲ್ಲಿಡಲು ಸಾಧ್ಯವಿಲ್ಲ. ನಿಮ್ಮ ಸಮಯವನ್ನು, ಶಕ್ತಿಯನ್ನು ಹಾಳು ಮಾಡಬೇಡಿ. ಯಾವುದಾದರೂ ಪ್ರಯೋಜನಕರವಾದ ಪ್ರಾಜೆಕ್ಟ್ನಲ್ಲಿ ಗಮನ ಹರಿಸಿರಿ. ನಮ್ಮ ಜೀವನ ಸಮತೂಕವಲ್ಲ, ಆದರೂ ಅದು ಒಳ್ಳೆಯದನ್ನು, ಸಂತೋಷವಾದ ಸಂದರ್ಭಗಳನ್ನು ಒದಗಿಸುತ್ತದೆ. ನಮ್ಮ ಜೀವನ ಚಿಕ್ಕದಾಗಿದೆ. ಅದನ್ನು ಬೇರೆಯವರನ್ನು ದ್ವೇಷಿಸಿ ಕಳೆಯಬೇಡಿ. ಅವರನ್ನು ಕ್ಷಮಿಸಿರಿ. ಅವರು ಏನು ಮಾಡುತ್ತಾರೆ, ಮಾತಾಡುತ್ತಾರೆ, ಅವರಿಗೆ ಅರಿವಿಲ್ಲ. ನಿಮ್ಮನ್ನು ನೀವು ಇಷ್ಟು ಸೀರಿಯಸ್ ಆಗಿ ತಗೊಳ್ಳಬೇಡಿ. ಯಾರೂ ನಿಮ್ಮನ್ನು ಸೀರಿಯಸ್ ಆಗಿ ನೋಡುವುದಿಲ್ಲ. ಪ್ರತಿ ಸಲ ಚರ್ಚೆಯಲ್ಲಿ ಜಯಗಳಿಸುವ ಅಗತ್ಯವಿಲ್ಲ. ಎಗ್ರಿ ಟು ಡಿಸ್ಎಗ್ರಿ. ಪ್ರತಿಯೊಬ್ಬರ ಒಪಿನಿಯನ್ ಬೇರೆ ಬೇರೆಯಾಗಿರುತ್ತದೆ. ಅದನ್ನು ಅರಿತು ಗೌರವಿಸಿ. ನಿಮ್ಮ ಗತ ಜೀವನದ ಘಟನೆಗಳನ್ನು ಸಮಾಧಾನದಿಂದ ತಕ್ಕೊಳ್ಳಿ. ಅವುಗಳು ನಿಮ್ಮ ಇಂದಿನ ಜೀವನ ಹಾಳು ಮಾಡದಿರಲಿ. ನಿಮ್ಮನ್ನು ಬೇರೆಯವರಿಗೆ ಹೋಲಿಸಬೇಡಿ. ನಿಮಗೆ ಅರಿವಿಲ್ಲ ಅವರ ಜೀವನದ ಹಾದಿಯಲ್ಲಿ ಎಷ್ಟು ಮುಳ್ಳುಗಳು ಇದ್ದು ಎಂಬುದು. ನಿಮ್ಮ ಸಂತೋಷಕ್ಕೆ ಮತ್ತು ಸಂತೋಷದ ಜೀವನಕ್ಕೆ ಬೇರೆಯವರು ಹೊಣೆಗಾರರಲ್ಲ, ನೀವೇ ಹೊಣೆಗಾರರು. ಯು ಡಿಸೈಡ್ ಯುವರ್ ಓನ್ ಡೆಸ್ಟಿನಿ ಅಂತ ಇಂಗ್ಲೀಷಲ್ಲಿ ಗಾದೆ ಇದೆ. ಇನ್ನು 5 ವರ್ಷಗಳಲ್ಲಿ ಇದೆಲ್ಲ ಪ್ರಾಮುಖ್ಯವೇ? ಇದನ್ನು ಯೋಚಿಸಿ ನೋಡಿ. ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ. ಇದರಲ್ಲಿ ಸಂತೋಷವಿದೆ. ಊಟಕ್ಕಿಲ್ಲದವರಿಗೆ, ಬಟ್ಟೆ ಇಲ್ಲದವರಿಗೆ, ವಸತಿ ಇಲ್ಲದವರಿಗೆ ನೋಡಿಕೊಳ್ಳಿ. ನಿಮಗೆ ಇದರಲ್ಲಿ ಸಮಾಧಾನ ಸಿಗುವುದು, ಸಂತೋಷವಾಗುವುದು. ನಿಮ್ಮ ವಿಷಯದಲ್ಲಿ ಯಾರು ಏನು ಮಾತಾಡುತ್ತಾರೆಂಬುದನ್ನು ತುಂಬ ಯೋಚಿಸಬೇಡಿ. ಇದರಿಂದ ನಿಮಗೆ ನಿಮ್ಮ ಆರೋಗ್ಯ ಹದಗೆಡುವುದು. ಸಮಯ ಎಲ್ಲವನ್ನು ಸರಿಪಡಿಸುತ್ತದೆ, ಗುಣಪಡಿಸುತ್ತದೆ. ಎಷ್ಟು ಕಷ್ಟಕರವಾದ ಅಥವಾ ಸಂತೋಷವಾದ ಸನ್ನಿವೇಶ, ಅದು ಬದಲಾಗುತ್ತದೆ. ಈ ಹೊತ್ತು ಶ್ರೀಮಂತನಾದವನು ನಾಳೆ ಬಡವನಾಗುವನು. ಬಡವನಿದ್ದವನು ಕಷ್ಟಪಟ್ಟು ಶ್ರೀಮಂತನಾಗುವನು.
ನಿಮಗೆ ಸೌಖ್ಯವಿಲ್ಲದಾಗ ನಿಮ್ಮನ್ನು ನೀವೇ ನೋಡಿಕೊಳ್ಳಬೇಡಿ. ನಿಮ್ಮ ಕುಟುಂಬದವರು, ಗೆಳೆಯರು ನೋಡಿಕೊಳ್ಳಲಿ. ಎಲ್ಲರೊಡನೆ ಒಳ್ಳೆಯ ಸಂಬಂಧ ಬೆಳೆಸುವುದು ಅಗತ್ಯ. ಮತ್ಸರ ಸಮಯ ಹಾಳು ಮಾಡುವ ವಿಧಾನ. ನಿಮಗೆ ಬೇಕಾದದ್ದು ನಿಮ್ಮ ಹತ್ರ ಎಲ್ಲ ಇದೆ. ಇದಕ್ಕೆ ದೇವರಿಗೆ ಕೃತಜ್ಞತೆ ಮನೋಭಾವ ಹೊಂದಿರಿ. ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ಆ ದಿವಸಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ನಿಮಗೆ ದೇವರು ಹಲವು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಹಲವು ಆಶೀರ್ವಾದಗಳನ್ನು ಕೊಟ್ಟಿದ್ದಾರೆ. ದೇವರಿಗೆ ಕೃತಜ್ಞರಾಗಿರಿ. ಇದು ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.